ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಆಕ್ಟನ್ ಆಟೋಮೋಟಿವ್. ಇವತ್ತು ನಿಮ್ಗೆ ಒಂದು ಫ್ರೇಮ್ ಅಲ್ಲಿ ಯಾವ ಗಾಡಿ ಕಾಣಿಸ್ತಿದೆ ಅಂತ ಗೊತ್ತಾಗ್ತಿದ್ಯಾ? ಸೊ ಇದು ಬಂದು ಒಂದು ಫೇಮಸ್ ಆಕ್ಟರ್ ಹತ್ರ ಇರೋ ಗಾಡಿನೇ. ಅದೇ ತರ ಗಾಡಿನ ಇವತ್ತು ಓಡಿಸ್ತಾ ಇದೀನಿ. ಕೂತ್ಕೊಂಡು ಓಡಿಸ್ತಿದ್ರೆ ಸೇಮ್ ಫೀಲಿಂಗ್ ಬರ್ತಾ ಇದೆ. ಅದು ಆಕ್ಟರ್ ಬೇರೆ ಯಾರು ಅಲ್ಲ, ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಡಿ ಬಾಸ್ ಅವರು. ಸೊ ಅವ್ರ ಹತ್ರನು ಒಂದು ಸೇಮ್ ಲೂನಾ ಆಯ್ತು. ಸೊ ಇವತ್ತು ನನ್ನ ಹತ್ರ ಲೂನಾ ಇದೆ. ಸೊ ಈ ಗಾಡಿಗಳೆಲ್ಲ ಓಡ್ಸಕ್ ಸಿಗೋಂಥದ್ದು ರೇರ್ ಫಾರ್ ದಿ ಫಸ್ಟ್ ಟೈಮ್ ರೈಡಿಂಗ್ ಲೂನಾ. ಲೂನಾ ಕೈನೆಕ್ಟಿಕ್ ಗ್ರೂಪ್ ಅವ್ರದ್ದು ಲೂನಾ ಇದು. ಸೊ ಇದು ಲಾಂಚ್ ಆಗಿದ್ದು 1972 ಅಲ್ಲಿ. 50cc ಲೂನಾ. ಈ ಗಾಡಿ ಮೆಟ್ರೋ ರೈಡರ್ 09 ಅವ್ರದ್ದು. ಒಂದು RX ವಿಡಿಯೋ ಮಾಡಿದಲ್ಲ, RX-Z ಅವ್ರದೇ ಈ ಗಾಡಿನೂ ಕೂಡ. ವೆರಿ ಹಾರ್ಡ್ ಟು ಮೇಂಟೈನ್. ಈ ತರ ಗಾಡಿಗಳನ್ನ ಇನ್ನೂ ಮೇಂಟೈನ್ ಮಾಡ್ತಿದಾರಲ್ಲ, ವೆಲ್ ನೋನ್ ಅವರು. ಸೊ ಇವಾಗ ಅವ್ರ ಕಡೆಯಿಂದ ನನ್ಗೊಂದು ಆಪರ್ಚುನಿಟಿ, ಗಾಡಿನ ಓಡಿಸಿ ನಾನು ಫೀಲ್ ಮಾಡಿ ನಿಮ್ಗೂ ಒಂದು ರಿವ್ಯೂ ಹಾಕಕ್ಕೆ. ಗಾಡಿನ ಒಂದು ಲಾಂಚ್ ಮಾಡಿದ್ ಬಂದು ಒಂದು 50cc ಮೋಟರ್ ಸೈಕಲ್, ಒಂದು ಬೈಸೈಕಲ್ ನ ಒಂದು ಆಲ್ಟರ್ನೇಟಿವ್ ಆಗಿರ್ಲಿ ಅಂತ ಈ ಗಾಡಿನ ಲಾಂಚ್ ಮಾಡಿದ್ರು 1972 ಅಲ್ಲಿ. ಈ ಗಾಡಿ ಸ್ಪೆಷಾಲಿಟಿ ಏನಂದ್ರೆ, ಉಳಿಸ್ಬೇಕು ಅಂದ್ರೆ ಪೆಡಲ್ ಮಾಡ್ಕೊ ಓಡಿಸಬಹುದು, ಪೆಟ್ರೋಲ್ ಖಾಲಿ ಆದ್ರೆ ಪೆಡಲ್ ಮಾಡ್ಕೊ ಓಡಿಸಬಹುದು, ಪೆಟ್ರೋಲ್ ಜಾಸ್ತಿ ಇದ್ರೆ ಆರಾಮಾಗಿ ಓಡಿಸಬಹುದು. ಸೊ ಇದೊಂದು ಇದರ ಒಂದು ಸ್ಪೆಷಾಲಿಟಿ. ಓಡ್ಸಕ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಜನ ಇರೋ ಬರೋರೆಲ್ಲ ಪ್ರತಿಯೊಬ್ರು ಚಿಕ್ಕ ಮಕ್ಳಿಂದ ಹಿಡ್ದು ವಯಸ್ಸಾದವ್ರ ತನಕನೂ ಇದನ್ನ ನೋಡ್ತಾರೆ. ಅದೇ ಖುಷಿ ಈ ಗಾಡಿಲಿ ಹೋಗಕ್ಕೆ. ಈ ಗಾಡಿನ ಆನ್ ಮಾಡ್ಬೇಕು ಅಂದ್ರೆ ಯಾವ್ದೋ ಕೀಯಿಂದನೋ ಅಥವಾ ಒಂದು ಕಿಕ್ಕಿಂದನೋ ಆನ್ ಮಾಡೋದಿಲ್ಲ. ಬೈಸೈಕಲ್ ಮಾಡಿ ಇಲ್ಲೊಂದು ಕ್ಲಚ್ ಲೀವರ್ ತರ ಇದೆ, ಅದನ್ನ ರಿಲೀಸ್ ಮಾಡಿದ್ರೆ ಗಾಡಿ ಆನ್ ಆಗುತ್ತೆ. ಹೆಂಗೆ ಅಂತ ಮುಂದೆ ತೋರಿಸ್ಕೊಡ್ತೀನಿ. ಹೀಗೆ ಒಂದು ಟ್ಯಾಗ್ ಲೈನ್ ಸಿಕ್ಕಿತ್ತು, ಚೆಲ್ ಮೇರಿ ಲೂನಾ ಅನ್ನೋ ಒಂದು ಟ್ಯಾಗ್ ಲೈನ್. ಓಡಿಸ್ತಿದ್ರೆ ಖುಷಿ. ಗಾಡಿ ಮೇಲೆ ಕೂತ್ರೆ ನನಗೆ ನಮ್ಮ ಡಿ ಬಾಸ್ ಅವರೇ ನೆನಪಾಗ್ತಾರೆ. ಇಲ್ಲೇ ನೆನಪಾಗುತ್ತೆ ಆ ಸೀನಲ್ಲಿ ಅವ್ರು ಹೆಂಗ್ ಕೂತ್ಕೊ ಬರ್ತಾರೆ, ಅವ್ರ ಹೈಟ್ಗೂ ಅದಕ್ಕೂ ಒಪ್ಪ ಹೆಂಗ್ ಕಾಣುತ್ತೆ ಈ ಗಾಡಿ. ನನಗೆ ಅದೇ ನೆನಪಾಗುತ್ತೆ ಈ ಗಾಡಿ ಓಡಿಸ್ತಾ ಇದ್ರೆ. ನನಗೆ ಅದನ್ನ ನೆನ್ಸ್ಕೊಂಡೆ ಖುಷಿ ಆಗುತ್ತೆ. ನನಗೂ ಅದೇ ವೈಬು. ಕೂತ್ಕೊಂಡ ತಕ್ಷಣ ಅದೇ ಗತ್ತು ಬರುತ್ತೆ. ಸೊ ಐ ಫೀಲ್ ವೈಲ್ ರೈಡಿಂಗ್ ದಿಸ್ ಮೊಪೆಡ್. ನಿಮ್ಗೆ ರಿಯಾಕ್ಷನ್ಸ್ ಮಾತ್ರ ಕ್ರೇಜಿಯಾಗಿ ಸಿಗುತ್ತೆ ಈ ಒಂದು ಮೊಪೆಡ್ ಅಲ್ಲಿ. ಸೊ ಈಗ ಇದು ಬಂದು ಇವ್ರದ್ದು ರೆಟ್ರೋ ರೈಡರ್ 09 ಅನ್ನೋರ್ದೇನೆ. ಸೊ 50cc ಬೈಕ್ ಇದು. ಸೊ ಇದು ಪೆಡಲ್ ಆಪ್ಷನ್. ಸೊ ನಿಮಗೆ ಪೆಟ್ರೋಲಲ್ಲಿ ಓಡಿಸೋದು ಬೇಡ, ಪೆಡಲ್ ಮಾಡಬೇಕು ಅಂದರೆ ಇದನ್ನು ಕೆಳಗೆ ಫುಲ್ ಮಾಡಿ ಹಿಂಗೆ ಒಂದು ಪ್ರೆಸ್ ಮಾಡಬೇಕು. ಈ ಬಟನ್ ಪ್ರೆಸ್ ಮಾಡಿದ್ರೆ ಪೆಡಲ್ ಮಾಡ್ಕೋಬೋದು. ಇಲ್ಲ ಅಂದರೆ ಮತ್ತೆ ಇದನ್ನು ಪ್ರೆಸ್ ಮಾಡಿದ್ರೆ ನೀವು ಸ್ಟಾರ್ಟ್ ಮಾಡಿಕೊಂಡು ಪೆಟ್ರೋಲಲ್ಲಿ ಓಡಿಸ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಈಗ ಪೆಟ್ರೋಲ್ನ ಆನ್ ಮಾಡೋದಾದರೆ, ಸೊ ಇಲ್ಲಿ ಪೆಟ್ರೋಲ್ ಆನ್ ಮಾಡಬೇಕು. ಆ್ಯಂಡ್ ಇದರಲ್ಲಿ ಕ್ಲಚ್ಚು ಇಲ್ಲಿದೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಕ್ಲಚ್ ಇದೆ. ಈ ಕ್ಲಚ್ನ ಅಮ್ಕಿ ಬಿಡಬೇಕು. ಸೊ ಫಸ್ಟು ಪೆಡಲ್ ಮಾಡ್ಕೋಬೇಕು. ಸೊ ಹಂಗೆ ಪೆಡಲ್ ಮಾಡ್ಕೊಂಡಿದ್ದ ನಂತರ ಕ್ಲಚ್ ಬಿಟ್ಟರೆ ಸ್ಟಾರ್ಟ್ ಆಗುತ್ತೆ ಗಾಡಿ. ಸಿಂಪಲ್. ಇಲ್ಲಿವರೆಗೂ ನೋಡಿದ್ದು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್. See you in the next vlog. Thank you.